ದೇವತೆಗಳಿಗೆ ತನ್ನದೇ ಕಲ್ಪನೆಯ ರೂಪ ಕೊಟ್ಟು ಮನೆ ಮನಗಳಲ್ಲಿ ಆರಾಧಿಸುವಂತಹ ಮಾಡಿದ ಆ ರವಿವರ್ಮ ಒಂದೆಡೆ, ಅದೇ ರೀತಿ ಕರಾವಳಿಯ ಈ ರವಿವರ್ಮ ಕಲಾಚಿತ್ತಾರವೊಂದು ಇಂದು ದೈವಿ ರೂಪದಲ್ಲಿ ಆರಾಧನೆಗೊಳ್ತಾ ಇದೆ. ಅನ್ಯಾಯದ ವಿರುದ್ಧ ಸಿಡಿದು ಧರ್ಮದ ಹಾದಿಯಲ್ಲಿ ಸತ್ಯ ಧರ್ಮವನ್ನು ಗೆಲ್ಲಿಸಿಕೊಟ್ಟಂತಹ ತುಳುನಾಡಿನ ಅವಳಿ ವೀರರಿಗೆ ಸಾತ್ವಿಕ ರೂಪ ಕೊಟ್ಟ ಕಲಾವಿದನ ಸ್ಟೋರಿ ಇಲ್ಲಿದೆ ನೋಡಿ. ಜೀವಿತ ಕಾಲದಲ್ಲಿ ಶೋಷಿತರ ಪರ ನಿಂತು ಅಮರತ್ವ ಪಡೆದ ಅವಳಿ ವೀರರಾದ ಕೋಟಿ ಚಿನ್ನಯ್ಯರು ತುಳುವರ ಮನೆ ಮನದಲ್ಲಿ ಎಂದಿಗೂ ಅಜರಾಮರ. ಸತ್ಯುಡು ಬತ್ತಂಡ ತಿಗಲಿಡು ಸಾದಿಕೊರ್ಪ, ಅನ್ಯಾಯುಡು ಬತ್ತಂಡ ಸುರಿಯಡು ಸಾದಿಕೊರ್ಪ. ಹೌದು, ಸತ್ಯ ಧರ್ಮದ ಹಾದಿಯಲ್ಲಿ ನಂಬಿನಕ್ಲೆಗು ಇಂಬು ಕೊರ್ಪ, ಸತ್ಯಗೆಂದಾತು ಕೊರ್ಪ ಎಂಬ ಅಭಯವಾಣಿಯೊಂದಿಗೆ ತುಳುನಾಡಿನ ಅಂದಿನ ನಂಬಿಕೆಗಳನ್ನ ಅನುಸರಿಸಿಕೊಂಡು ಜಾತಿ ಪದ್ಧತಿ, ವರ್ಗಭೇದದ ದಬ್ಬಾಳಿಕೆಯಿಂದ ತತ್ತರಿಸಿ ಹೋಗಿದ್ದ ಅಂದಿನ ಸಮಾಜವನ್ನ ಸತ್ಯ ಧರ್ಮಗಳನ್ನ ರಕ್ಷಿಸಿ ಅಸಹಾಯಕ ವರ್ಗದವರಿಗೆ ನ್ಯಾಯ ದೊರಕಿಸಿ ಅನ್ಯಾಯವನ್ನ ತುಳಿದು ತಮ್ಮ ಇಚ್ಛೆಯಂತೆ ಸುಧಾರಣೆ ಮಾಡುವಾಗ ಎದುರಾದ ದುಷ್ಟ ಶಕ್ತಿಗಳ ದಮನಕ್ಕೆ ಕಾರಣರಾದವರು ಕೋಟಿ ಚಿನ್ನಯ್ಯರು. ಒಂದು ಕಾಲದಲ್ಲಿ ಅಸ್ಪೃಶ್ಯತೆಗೆ ಒಳಗಾಗಿದ್ದ ಬಿಲ್ಲವ ಸಮಾಜದ ದೇಯಿ ಬೈದಿತಿಯ ಪುತ್ರರಾಗಿ ಭುವಿ ಕಂಡು ಎಲ್ಲ ಸಮಾಜಕ್ಕೂ ಆದರ್ಶರಾದರು. ಇಂತಹ ವೀರ ಪುರುಷರನ್ನು ಬಿರುಪಗರಿಯ ಬಿರುವರಾಗಿ, ಗರಡಿ ವಿದ್ಯೆ ಸಾಧನೆಯ ಅಜಾನುಬಾಹುಗಳಾಗಿ, ಸುಂದರ ತರುಣರಾಗಿ, ಆರಾಧ್ಯ ದೈವಗಳಾಗಿ ನಾವಿಂದು ಫೋಟೋಗಳಲ್ಲಿ, ಮೂರ್ತಿಗಳಲ್ಲಿ ಆರಾಧಿಸುತ್ತೇವೆ. ಅಂದಹಾಗೆ ಇಂದು ನಾವೆಲ್ಲ ನೋಡುತ್ತಿರುವ ಆರಾಧಿಸುವ ಕೋಟಿ ಚಿನ್ನಯ್ಯರ ಫೋಟೋಗೆ ನೈಜ ಚಿತ್ರವನ್ನ ಬಿಡಿಸಿದವರು ಉಡುಪಿ ಜಿಲ್ಲೆಯ ಕೊಡಂಕೂರಿನ ಪಿಎನ್ ಆಚಾರ್ಯ. ಇದುವರೆಗೂ ಸಾವಿರಾರು ಬಣ್ಣದ ಚಿತ್ತಾರಗಳನ್ನ ಅರ್ಥಪೂರ್ಣವಾಗಿ ಬಿಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಇಂದಿಗೂ ಸಮಾಜದ ಹಲವಾರು ಮನೆ ಮನಗಳಲ್ಲಿ ಇವರು ಬಿಡಿಸಿದ ಕೋಟಿ ಚಿನ್ನಯ್ಯರ ರೂಪಕ್ಕೆ ಪೂಜೆ ಸಲ್ಲಿಕೆಯಾಗುತ್ತಿದೆ. ಭಯಭಕ್ತಿಯಿಂದ ಕೋಟಿ ಚಿನ್ನಯ್ಯರಿಗೆ ಆಗಲಿ ಅಥವಾ ಇನ್ನೊಬ್ಬರಿಗೆ ಕೈ ಮುಗಿಬೇಕಾಗಿದ್ದರೆ ಅದು ನಮ್ಮ ಹೃದಯಕ್ಕೆ ಹತ್ತಿರ ಇರಬೇಕು. ಹಾಗಾಗಿ ನಾವು ಕೋಟಿ ಚಿನ್ನಯ್ಯರನ್ನು ನಾವು ರಾಮ ಲಕ್ಷ್ಮಣರಿಗೆ ಹೋಲಿಕೆ ಮಾಡಿ ನಾವು ಡ್ರಾ ಮಾಡಿದ್ದು. ರಾಮ ಲಕ್ಷ್ಮಣರು ಕೂಡ ಅಣ್ಣ ತಮ್ಮ, ಈ ಕೋಟಿ ಚಿನ್ನಯ್ಯರು ಕೂಡ ಅಣ್ಣ ತಮ್ಮ. ಹಾಗಾಗಿ ಅದು ಜನ ಮೆಚ್ಚಿಕೊಂಡರು, ಸ್ವೀಕಾರ ಮಾಡಿದರು, ತಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಟುಕೊಂಡರು. ಈಗ ನನಗೆ ತುಂಬ ಸಂತೋಷ ಏನಂದರೆ, ನಾವು ಮಾಡಿದ ಕೋಟಿ ಚಿನ್ನಯ್ಯ ನಮ್ಮ ತುಳುನಾಡಿನಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದ ಉದ್ದಗಲದಲ್ಲಿಯೂ ಅಲ್ಲ, ನಮ್ಮ ಪ್ರಪಂಚದ ಮೂಲೆ ಮೂಲೆಯಲ್ಲಿಯೂ ಕೂಡ ಇದೇ ಕೋಟಿ ಚಿನ್ನಯ್ಯ ಆರಾಧ್ಯ ಮಾಡ್ತಾ ಬರೋದು ನಾನು ನೋಡಿದ್ದೇನೆ. ಬಾಸೆಲ್ ಮಿಷನ್ ಸಂಗ್ರಹದಲ್ಲಿರುವ ಎಸಿ ಬರ್ನೆಲ್ ಹಸ್ತಪ್ರತಿ ದಿ ಡೆವಿಲ್ ವರ್ಷಿಪ್ ಆಫ್ ದಿ ತುಳುವಾಸ್ ಕೃತಿಯಲ್ಲಿ ಕೋಟಿ ಚಿನ್ನಯ್ಯರ ಒಂದು ಕಾಲ್ಪನಿಕ ಚಿತ್ರವನ್ನ ನೀಡಲಾಗಿತ್ತು. ಆದರೆ ಅದು ಜೋಕರ್ ವೇಷದ ಟೋಪಿ, ಕೈಯಲ್ಲಿ ಕತ್ತಿ, ಗುರಾಣಿ, ಸ್ವಲ್ಪ ಮಟ್ಟಿಗೆ ಭೂತಕೋಲದ ವೇಷವನ್ನ ಒಳಗೊಂಡಿದೆ. ಇನ್ನು ಕೋಟಿ ಚಿನ್ನಯ್ಯರ ಕೋಪ ತೋರಿಸಲು ನಾಲಿಗೆಯನ್ನ ಹೊರಗೆ ಚಾಚಿದ ರುದ್ರತೆಯನ್ನ ಚಿತ್ರಿಸಲಾಗಿತ್ತು. ಆದರೆ ಕೋಟಿ ಚಿನ್ನಯ್ಯರನ್ನ ಚಿತ್ರ ರೂಪದಲ್ಲಿ ನೋಡಲು ಬಯಸುವ ತುಳುವರು ತಮ್ಮ ಮನೆಗಳಲ್ಲಿ ಇಟ್ಟುಕೊಂಡು ಪೂಜಿಸುವಂತೆ ಇರಲಿಲ್ಲ. ಹೌದು, ಈ ಭಾವನೆಯನ್ನ ಹೋಗಲಾಡಿಸಿ ಅಧ್ಯಯನ ಪೂರ್ವಕವಾಗಿ ಪುನರ್ರೂಪಿಸಿ ಅದನ್ನ ಮನೆ ಮನಗಳಿಗೆ, ಎಲ್ಲ ಗರುಡಿಗಳಿಗೆ ತಂದ ಕೀರ್ತಿ ಪಿಎನ್ ಆಚಾರ್ಯರಿಗೆ ಸಲ್ಲುತ್ತೆ. ನಾನು ಕೋಟಿ ಚಿನ್ನಯ್ಯ ಕತೆ ಬರೆದವಾಗ ಅದಕ್ಕೊಂದು ಸ್ಪಷ್ಟವಾದಂತಹ ಒಂದು ಮುಖಪುಟದ ಅಗತ್ಯ ಉಂಟು ಅಂತೇಳಿ ಇವತ್ತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ ಹಿರಿಯ ಒಬ್ಬ ಶಿಲ್ಪಕಲಾ ತಜ್ಞರಾದಂಥ ಪಿಎನ್ ಆಚಾರ್ಯರು ಕೊಡಂಕೂರಿನವರು, ಅವರನ್ನು ಸಂಪರ್ಕಿಸಿದವಾಗ ಬಹಳಷ್ಟು ಮಮಕಾರದಿಂದ, ದೈವಭಕ್ತಿಯಿಂದ ಕೋಟಿ ಚಿನ್ನಯ್ಯರ ಒಂದು ಸ್ಪಷ್ಟ ನಿರೂಪಣೆಯನ್ನು ಭಾವಚಿತ್ರ ರೂಪದಲ್ಲಿ, ಅಂದರೆ ಅವರ ವೀರೋಚಿತವಾದಂತಹ ಗೌರವಕ್ಕೆ ಕುಂದು ಬರೆದ ಹಾಗೆ ಅವರ ಸಮಾಧಾನಿಕವಾದಂತಹ ಒಂದು ಭಾವನೆಯನ್ನು ಅಲ್ಲಿ ಪ್ರಚುರಪಡಿಸಿ
ಉತ್ತಮವಾದಂಥ ಒಂದು ಆ ಭಾವಚಿತ್ರವನ್ನು ರಚಿಸಿಕೊಟ್ಟರು. ಇವತ್ತು ಪ್ರತಿ ಗರೋಡಿಗಳಲ್ಲಿ, ಪ್ರತಿ ಬಿಲ್ಲವರ ಮಾತ್ರ ಅಲ್ಲ, ಬೈದೇವರುಗಳನ್ನು ನಂಬಿದಂಥ ಪ್ರತಿ ಸಂಸಾರದಲ್ಲಿ ಅವರ ಮನೆಯಲ್ಲಿ ಇವತ್ತು ಆರಾಧನೆ ಮಾಡುವಂಥ ಒಂದು ಭಾವಚಿತ್ರ ಅಂತ ಹೇಳಿದರೆ ಅದು ಕೋಟಿ ಚೆನ್ನಯ್ಯ. ಸಮಾಜದ ಬಾಂಧವರೆಲ್ಲರಿಗೂ ಕೋಟಿ ಚೆನ್ನಯ್ಯರ ನೈಜ ಸ್ವರೂಪವನ್ನ ನೀಡಿ ಒಂದು ಪೂಜನೀಯ ಭಾವನೆಯನ್ನ ತಂದುಕೊಟ್ಟಿದ್ದಾರೆ. ಹೀಗಾಗಿ ಕೋಟಿ ಚೆನ್ನಯ್ಯರ ಆರಾಧಕರು ಪಿಎನ್ ಆಚಾರ್ಯರ ಕಲೆಗೆ ತಲೆಬಾಗಲೇಬೇಕು. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಳ್ಳ ನ್ಯೂಸ್ 24/7 ಉಡುಪಿ.